ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದೇವನಹಳ್ಳಿ ಟೌನ್ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ರಾಷ್ಟ್ರಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ನಂತರ ಪೊಲೀಸ್ ಹಾಗೂ ಶಾಲಾ ತುಕಡಿಗಳಿಗೆ ಸಚಿವರು ಗೌರವ ನಮನವನ್ನು ಸಲ್ಲಿಸಿದರು. ಮೂರನೇ ತಂಡವಾಗಿ ಗೌರವ ಸಲ್ಲಿಸಿದ ತಂಡ ದೊಡ್ಡಬಳ್ಳಾಪುರ ಉಪವಿಭಾಗ ತಂಡದ ನಾಯಕ ಸುನೀಲ್ ಕುಮಾರ್ ಅವರು ಗೌರವ ಸಚಿವರಿಗೆ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಹಾಗೆ ನಾಲ್ಕನೇ ತಂಡವಾಗಿ ಜಿಲ್ಲಾ ಮಹಿಳಾ ಪೊಲೀಸ್ ತುಕಡಿಗಳು ತಂಡದ ನಾಯಕಿ ವರಲಕ್ಷ್ಮಿ ಗೌರವ ಸಲ್ಲಿಸಿದ ಧನ್ಯವಾದಗಳು ನಮ್ಮ ಜಿಲ್ಲಾ ಮಹಿಳಾ ತಂಡಕ್ಕೆ. ಐದನೇ ತಂಡ ಹೊಸಕೋಟೆ ಉಪವಿಭಾಗ ತಂಡದ ನಾಯಕರು ಸಂದೀಪ್ ರವರು ಗೌರವ ಸಲ್ಲಿಸಿ ತಳ್ತಾ ಇದ್ದಾರೆ, ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಇದೀಗ ತಾನೇ ಗೌರವ ಸಲ್ಲಿಸಿದ ತಂಡ ನೆಲಮಂಗಲ ಉಪವಿಭಾಗ ತಂಡದ ನಾಯಕರಿಗೆ ಧನ್ಯವಾದಗಳು, ನಾಯಕರಾಗಿರ್ತಕ್ಕಂಥ ನಾಗರಾಜ್ ಅವರಿಗೆ. ಇದನ್ನು ಹಿಂಬಾಲಿಸಿ ಇದೀಗ ತಾನೇ ನಮ್ಮ ಶಾಲೆಯ ತಂಡ MBM ಕನ್ನಮಂಗಲ NCC ತಂಡದ ನಾಯಕ ಕೃಷ್ಣ ಸಿಂಧು, ಧನ್ಯವಾದಗಳು. ಇದೀಗ ಗೌರವ ವಂದನೆಯನ್ನು ಸಲ್ಲಿಸಿದಂತ ತಂಡ ಜ್ಞಾನದೀಪ ಅಕಾಡೆಮಿ ಶಾಲೆಯ NCC ತಂಡದ ನಾಯಕ ಕುಶಾಲ್ ಗೌಡ, ಧನ್ಯವಾದಗಳು ತಂಡಕ್ಕೆ. ಇದೀಗ ತಾನೇ ಗೌರವ ಸಲ್ಲಿಸಿದ ತಂಡ MPJ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪಾಠಶಾಲೆಯ ಭಾರತ ಸೇವಾದಳ ತಂಡದ ನಾಯಕ ಜನಿಕಾ, ಧನ್ಯವಾದಗಳು. ಇದೀಗ ತಾನೇ ಗೌರವ ಸಲ್ಲಿಸತಕ್ಕ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೊರ್ಚಿಪಾಳ್ಯ ಶಾಲೆ ತಂಡದ ನಾಯಕ ಭುವನೇಶ್ವರಿ, ಧನ್ಯವಾದಗಳು. ಅದನ್ನು ಹಿಂಬಾಲಿಸಿ ಬಂದಂತ ತಂಡ ವಾಣಿ ವಿದ್ಯಾ ಕೇಂದ್ರ ಸ್ಕೌಟ್ ಅಂಡ್ ಗೈಡ್ ತಂಡದ ನಾಯಕ ಹನುಮಂತ, ಧನ್ಯವಾದಗಳು ಗೌರವ ಸಲ್ಲಿಸಿದ ತಂಡಕ್ಕೆ. ಇದೀಗ ತಾನೇ ಗೌರವ ಸಲ್ಲಿಸಿದ ತಂಡ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆಯ ಗೈಡ್ಸ್ ತಂಡದ ನಾಯಕಿ ರಾಧಿಕಾ ಅವರಿಗೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಇದೀಗ ತಾನೇ ಗೌರವ ಸಲ್ಲಿಸಿದ ತಂಡ ಗ್ರಾಮಾಂತರ ಪ್ರೌಢಶಾಲಾ ಸ್ಕೌಟ್ ಅಂಡ್ ಗೈಡ್ ತಂಡದ ನಾಯಕಿ ರೋಶಿಣಿ, ಧನ್ಯವಾದಗಳು. ಅಕಾಡೆಮಿ ಶಾಲೆಯ ತಂಡದ ನಾಯಕ ಶ್ರೇಯಸ್, ಧನ್ಯವಾದಗಳು. ಇದೀಗ ತಾನೇ ಗೌರವಿತ ಸಚಿವರಿಗೆ ಗೌರವ ಸಲ್ಲಿಸಿದ ತಂಡ ಸ್ಟರ್ಲಿಂಗ್ ಆಂಗ್ಲ ಶಾಲೆಯ ತಂಡದ ನಾಯಕ ಹಿಯಾಸ್, ಧನ್ಯವಾದಗಳು. ಇದೀಗ ತಾನೇ ಗೌರವ ಸಲ್ಲಿಸತಕ್ಕ ತಂಡ ಗವರ್ನಮೆಂಟ್ ಗರ್ಲ್ಸ್ ಹೈಸ್ಕೂಲ್ ತಂಡದ ನಾಯಕಿ ಪ್ರಿಯದರ್ಶಿನಿ, ಧನ್ಯವಾದಗಳು. ಇದೀಗ ತಾನೇ ಗೌರವ ಸಲ್ಲಿಸಿ ತಂಡ